ರಾಮದೇವನ ಹಳ್ಳಿಯಲ್ಲಿ ಒಬ್ಬ ದಂಪತಿಗಳಿದ್ದರು. ಅವರಿಗೆ ಒಬ್ಬ ಮುದ್ದಾದ ಮಗ ಕೂಡ ಇದ್ದನು. ಒಂದು ದಿನ ಆ ದಂಪತಿಗಳು ಕಾರ್ ಆಕ್ಸಿಡೆಂಟಲ್ಲಿ ತೀರಿ ಹೋಗಿದ್ದರು. ಅವಾಗಿನಿಂದ ಆ ಹುಡುಗ ಅನಾಥನಾಗಿದ್ದನು. ಅವನನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಆವಾಗ ಆ ಹುಡುಗನ ಅತ್ತೆ ಮಾವ ಅವನನ್ನು ನೋಡಿಕೊಳ್ಳಲು ಬರುತ್ತಾರೆ. ಪಿಂಟುನ ಅವರ ಮಾವ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆದರೆ ಅವರ ಅತ್ತೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಶೀಲಾ ತನ್ನ ಮಗನನ್ನು ಮುದ್ದಾಗಿ ನೋಡಿಕೊಳ್ಳುತ್ತಿರುತ್ತಾಳೆ. ಒಂದು ದಿನ ಶೀಲಾ ತನ್ನ ಮಗನಾದ ಪೀಟರ್ಗೆ ಊಟ ಮಾಡಿಸುತ್ತಿದ್ದಳು. ಪೀಟರ್, ಸ್ವಲ್ಪ ಊಟ ಮಾಡು. ಅಯ್ಯೋ ಸಾಕಮ್ಮ, ಬೇಡ, ಇನ್ನು ಸ್ವಲ್ಪ ಇದೆ, ತಿನ್ನೋ ಪೀಟರ್ ಎನ್ನುತ್ತಾಳೆ. ಅಲ್ಲಿಗೆ ಪಿಂಟು ಬರುತ್ತಾನೆ. ಅತ್ತೆ, ನನಗೂ ಸ್ವಲ್ಪ ಊಟ ಕೊಡಿ, ನನಗೆ ಹಸಿವಾಗುತ್ತಿದೆ. ಇನ್ನೂ ಬೇಕಾದಷ್ಟು ಕೆಲಸ ಬಿದ್ದಿದೆ, ಅದನ್ನು ಮುಗಿಸದೆ ಬಂದಿದ್ದೀಯಾ? ಊಟ ಬೇಕಂತೆ, ಊಟ, ಹೋಗು ಕೆಲಸ ಮಾಡು. ಅತ್ತೆ, ನಾನು ಬೆಳಗ್ಗೆ ಒಂದೇ ರೊಟ್ಟಿ ತಿಂದಿದ್ದು, ನನಗೆ ಹೊಟ್ಟೆ ಹಸಿವಾಗುತ್ತಿದೆ. ಪೀಟರ್ ಬೇಡ ಅಂತಿದನಲ್ಲ, ಅದನ್ನೇ ನನಗೆ ಕೊಡಿ ಅತ್ತೆ. ಹಾ, ನಿನಗೆ ಈ ಊಟ ಬೇಕಾ? ಹೋಗಿ ನೆನ್ನೆ ಮಾಡಿರೋ ರೊಟ್ಟಿ ಇದೆ, ಅದನ್ನೇ ತಿನ್ನು ಎಂದು ಹೇಳುತ್ತಾಳೆ. ಒಂದು ದಿನ ಶೀಲಾ ಪೀಟರ್ನ ಸಂತೆಗೆಂದು ಕರೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬರುತ್ತಾಳೆ. ಪಿಂಟುಗೆ ಮನೆಯ ದಾರಿ ಗೊತ್ತಿಲ್ಲದೆ ಅಲ್ಲೇ ಅಲೆದಾಡುತ್ತಿರುತ್ತಾನೆ. ಆಗ ಅಲ್ಲಿದ್ದ ಒಬ್ಬ ವ್ಯಾಪಾರಿಗೆ ಕೆಲವು ನಾಯಿಗಳು ಕಚ್ಚಲು ಅವನನ್ನು ಸುತ್ತು ಹಾಕಿಕೊಂಡಿದ್ದವು. ಆಗ ಪಿಂಟು ಆ ನಾಯಿಯನ್ನು ಓಡಿಸಿ ಆ ಬಡ ವ್ಯಾಪಾರಿಯನ್ನು ಕಾಪಾಡಿದನು. ಪಿಂಟು ಬಳಿ ಬಂದು, ನಿನ್ನ ಹೆಸರೇನಪ್ಪ ಎಂದು ಕೇಳುತ್ತಾನೆ. ಆಗ ಪಿಂಟು ತನ್ನ ಹೆಸರನ್ನು ಹೇಳುತ್ತಾನೆ, ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಆ ಬಡ ವ್ಯಾಪಾರಿ ಎಲ್ಲವನ್ನು ತಿಳಿದುಕೊಂಡು ಆ ಪಿಂಟುವನ್ನು ತನ್ನ ಮನೆಯಲ್ಲಿಯೇ ಉಳಿಸಿಕೊಳ್ಳುತ್ತಾನೆ. ಪಿಂಟುಗೆ ಆ ವ್ಯಾಪಾರಿಗೆ ತೊಂದರೆ ಕೊಡಲು ಇಷ್ಟವಿರಲಿಲ್ಲ. ತಾನೂ ಕೂಡ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಒಂದು ದಿನ ಪಿಂಟು ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ. ಅವನಿಗೆ ಸುಸ್ತಾಗಿದ್ದರಿಂದ ಅವನು ತಲೆ ತಿರುಗಿ ಬೀಳುತ್ತಾನೆ. ಇದನ್ನು ನೋಡಿದ ವ್ಯಾಪಾರಿ ಅವನನ್ನು ಆಸ್ಪತ್ರೆಗೆಂದು ಕರೆದುಕೊಂಡು ಹೋಗುತ್ತಾನೆ. ಪಿಂಟು ಊಟ ಸರಿಯಾಗಿ ಮಾಡದಿದ್ದರಿಂದ ಅವನಿಗೆ ತಲೆ ತಿರುಗಿ ಬಿದ್ದಿದ್ದಾನೆ ಎಂದು ಡಾಕ್ಟರ್ ಹೇಳುತ್ತಾನೆ. ಆಗ ಆ ಬಡ ವ್ಯಾಪಾರಿ ಆ ಹುಡುಗನ ಬಗ್ಗೆ ಎಲ್ಲ ವಿಷಯವನ್ನು ಡಾಕ್ಟರ್ಗೆ ಹೇಳುತ್ತಾನೆ. ಆ ಡಾಕ್ಟರ್ ಆ ಹುಡುಗನ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡು ಆ ಹುಡುಗನಿಗೆ ಅವನದೇ ಆದ ಕ್ಲಿನಿಕ್ನಲ್ಲಿ ಒಂದು ಕೆಲಸ, ಹಾಗೆ ಊಟ, ಬಟ್ಟೆ, ಓದು ಎಲ್ಲವನ್ನು ಕೊಡುತ್ತಾನೆ. ಒಂದು ದಿನ ಪಿಂಟು ಮಾವ ತನ್ನ ಹೆಂಡತಿಯ ಹತ್ತಿರ ಬಂದು, ಶೀಲಾ, ಪಿಂಟು ಎಲ್ಲಿ ಎಂದು ಕೇಳುತ್ತಾನೆ. ಆಗ ಶೀಲಾ, ಅವನು ಇಲ್ಲೇ ಎಲ್ಲೋ ಆಟ ಆಡುತ್ತಿರಬೇಕು, ಅವನೇನು ಹೋಗುವಾಗ ನನಗೆ ಹೇಳಿಬಿಟ್ಟ ಹೋಗ್ತಾನೆ ಎಂದು ಹೇಳುತ್ತಾಳೆ. ಆಗ ಶೀಲಾ ಗಂಡ ಶೀಲಾ ಕೆನ್ನೆಗೆ 4 ಬಾರಿಸುತ್ತಾನೆ. ಒಂದು ದಿನ ಶೀಲಾ ಗಂಡ ಪಿಂಟುನ ಹುಡುಕುತ್ತಾ ಪಿಂಟು ಇದ್ದ ಹಾಸ್ಪಿಟಲ್ ಹತ್ತಿರ ಬರುತ್ತಾನೆ. ಪಿಂಟುವನ್ನು ನೋಡಿ ಒಳಗೆ ಹೋಗುತ್ತಾನೆ, ಮಾತನಾಡಿಸುತ್ತಿರುತ್ತಾನೆ. ಆಗ ಡಾಕ್ಟರ್ ಬಂದು, ಯಾರ್ರೀ ನೀವು, ಏನಾಗಬೇಕು ನೀವು ಇವನಿಗೆ ಎಂದು ಕೇಳುತ್ತಾನೆ. ಆಗ ಡಾಕ್ಟರ್ ಬಂದು ಪಿಂಟು ಮಾವನ ಹತ್ತಿರ ಹೀಗನ್ನುತ್ತಾನೆ, ಏನ್ರಿ, ಯಾರು ನೀವು, ನಿಮಗೆ ಈ ಹುಡುಗ ಏನಾಗಬೇಕು? ಡಾಕ್ಟರ್, ಅದು ಇವನು ನನ್ನ ಅಣ್ಣನ ಮಗ ಅಂತೀರ, ಆ ಹುಡುಗನ ಬೀದಿಲಿ ಬಿಟ್ಟು ಹೋಗ್ತಿರಲ್ಲ, ಅದೇ ನಿಮ್ಮ ಸ್ವಂತ ಮಗ ಆಗಿದ್ದರೆ ಅವನ್ನ ನೀವು ಹೀಗೆ ಬೀದಿಲಿ ಬಿಟ್ಟು ಹೋಗ್ತಾ ಇದ್ರಾ ಎಂದು ಕೇಳುತ್ತಾನೆ. ಅಷ್ಟರಲ್ಲಿ ಶೀಲಾ ಮರೆಯಲ್ಲಿ ನಿಂತು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಳು. ಅವಳು ಡಾಕ್ಟರ್ ಮಾತು ಕೇಳಿ ಪಿಂಟುವಿನ ಬಳಿ ಕ್ಷಮೆ ಕೇಳುತ್ತಾಳೆ. ಡಾಕ್ಟರ್ ಪಿಂಟುನ ಮನೆಗೆ ಕಳಿಸುತ್ತಾನೆ. ಅಂದಿನಿಂದ ಶೀಲಾ ಪಿಂಟುನ ಮತ್ತು ಪೀಟರ್ನ ಒಂದೇ ರೀತಿ ನೋಡಿಕೊಳ್ಳುತ್ತಾ ಇದ್ದಳು.